ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಜನಗಣತಿ 27 ಅಂದರೆ ಸ್ವಯಂ ಆಗಿ ಯಾವ ರೀತಿ ನಾವು ವೆಬ್ಸೈಟಲ್ಲಿ ಹೋಗೋದಿಲ್ಲ. ನಾನು ಇವತ್ತು ನಿಮಗೆ ಏನೇನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ತುಂಬಬೇಕು ಅಂತ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಯಾವ ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ನಾವೇ ಕೂಡ ಜನಗಣತಿನ ಆ ವೆಬ್ಸೈಟಲ್ಲಿ ಹೋಗಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಮನೆಯಲ್ಲಿ ಮನೆ ಹೇಗಿದೆ, ಮತ್ತು ಕರೆಂಟ್ ಇದೆಯಾ, ಶೌಚಾಲಯ ಇದೆಯಾ, ಎಲ್ಲ ವಿವರಣೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಫಸ್ಟು ವೆಬ್ಸೈಟ್, ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಕೊಡ್ತೀನಿ. ಸಾಧ್ಯವಾದರೆ ನೀವು ಕೂಡ ಜನಗಣತಿಯನ್ನು ಮಾಡ್ಕೊಳ್ಳಿ. ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತಾರೆ, ಆವಾಗ ನೀವು ಅವ್ರು ಕೇಳಿದಂಥ ಕ್ವಶನ್ಸ್ಗೆ ಆನ್ಸರ್ನ ಕೊಡಬೇಕಾಗಿರುತ್ತೆ ಗುರು. ಅಂದರೆ ನಿಮ್ಮ ಮನೆ ಹೇಗಿದೆ, ನೀವು ಎಷ್ಟು ಜನ ಇದ್ದೀರಾ, ಕರೆಂಟ್ ಇದೆಯಾ, ಎಲ್ಲ ವಿವರಣೆಯನ್ನು ಕೊಡಬೇಕಾಗಿರುತ್ತೆ. ಸರಿ, ಬನ್ನಿ. ಮೊದಲನೇ ಸ್ಟೆಪ್, ವೆಬ್ಸೈಟ್ ಓಪನ್ ಆದಾಗ ಲಾಗಿನ್ ಆಗಬೇಕಾಗಿದೆ. ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ಮೊಬೈಲ್ ನಂಬರ್ನ ಹಾಕಿದ ತಕ್ಷಣ ಒಂದು OTP ಬರುತ್ತೆ. ಆಗ OTPನ ಹಾಕಿ ನಂತರ ಲಾಗಿನ್ ಆಗಿದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಇವಾಗ. ಸೊ ಸ್ಟೇಟ್ ಆಯ್ಕೆ ಮಾಡಿ, ಮತ್ತು ಜಿಲ್ಲೆ ತಾಲೂಕು ಕೂಡ ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಮಾಡಿ ವಿಲೇಜ್ ಆಯ್ಕೆ ಮಾಡಿ. ಇದು ಸ್ಟೆಪ್ 1 ಆಗಿರುತ್ತೆ ಕಂಪ್ಲೀಟ್ ಆಗಿ. ಸ್ಟೆಪ್ 2 ಇಲ್ಲಿ ಪಿನ್ ಕೋಡ್, ನಿಮ್ಮ ಲೊಕೇಶನ್ನ ಪಿನ್ ಕೋಡ್ ಹಾಕಿ ಸ್ಟೆಪ್ ಆಗುತ್ತೆ. ಓಕೆ, ಸ್ಟೆಪ್ 2 ಒಂದನೇದಾಗಿ ನೀವು ಮ್ಯಾಪ್ ಬರುತ್ತೆ. ಆಗ ನಿಮ್ಮ ಮನೆ ಎಲ್ಲಿದೆ ಅಂತ ನೋಡಿಬಿಟ್ಟು ಲೊಕೇಶನನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಂತರ ಕುಟುಂಬದ ವಿವರಣೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಹಾಗೆ ಮುಖ್ಯಸ್ಥರು ಯಾರು, ಎಲ್ಲರ ಹೆಸರನ್ನು ಹಾಕಬೇಕು. ನಂತರ ಅವರು ಎಷ್ಟು ವಯಸ್ಸಾಗಿದೆ, ಮತ್ತು ಮೇಲ ಫೀಮೇಲ, ಎಷ್ಟು ಓದಿದ್ದಾರೆ ಅಂತ ಹಾಕಬೇಕಾಗಿರುತ್ತೆ. ಸೊ ಇನ್ನೂ ಈ ಥರ ವಿವರಗಳನ್ನು ನೀವು ಹಾಕಬೇಕು. ವಿದ್ಯುತ್ ಇದೆಯಾ, ನೀವು ಅಡುಗೆ ಮಾಡ್ತೀರಾ, ಶೌಚಾಲಯ ಇದೆಯಾ, ಹಾಗೆ ಅಡುಗೆ ಮಾಡಿದಾಗ ಏನೇನು ಕೊಟ್ಟಿದ್ದೀರಾ ಮಾಹಿತಿನ, ಅಂದರೆ ಅಡುಗೆ ಮಾಡುವಾಗ ಗ್ಯಾಸ್ ಒಲೆನ ಏನೋ ಅಂತ ಫಿಲ್ ಮಾಡಿ ಹಾಕಬೇಕಾಗಿರುತ್ತೆ. ಸೊ ಅಥವಾ ನಂತರ ನೀವು ಒಂದು ಬಾರಿ ನೀವು ಸಬ್ಮಿಟ್ ಮಾಡಿದ ನಂತರ, ಅಥವಾ ನಿಮ್ಮ ಮಾಹಿತಿ ಆಗಲೇ ಸಬ್ಮಿಟ್ ಆಗಿದ್ದರೆ ಕೆಲವು ಮಾಹಿತಿಗಳು ಬರುತ್ತೆ, ಅದನ್ನು ನೀವು ಸೇಫಾಗಿ ಮಾಡ್ಕೋಬೋದು. ರೆಫರೆನ್ಸ್ ID ನಿಮ್ಮ ಮೆಸೇಜ್ಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಎಲ್ಲ ವಿವರಣೆ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ SCID ನಿಮ್ಮ ಮೆಸೇಜ್ ಆಗಿ ಇಮೇಲ್ ಐಡಿಗೆ ಬರುತ್ತೆ. ಆವಾಗ ನೀವು ಅದನ್ನು ನೋಡಿಕೊಂಡು ಇಟ್ಕೊಂಡಿರಿ. ಆಮೇಲಿಂದ ನಿಮ್ಮ ಮನೆಗೆ ಜನಗಣತಿ ಮಾಡೋಕ್ಕೆ ಬರ್ತಾರಲ್ಲ, ಅವಾಗ ಅವರಿಗೆ ನಂಬರ್ ಕೊಟ್ಟರೆ ಕರೆಕ್ಟಾಗಿದೆಯೋ ಹೇಗೆ ಅಂತ ಚೆಕ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರಿ, ನಮಗೆ ಬರೋದಿಲ್ಲ, ನಾವು ಸ್ವತಃ ಮಾಡಿಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಂದರೆ ವೆಯ್ಟ್ ಮಾಡಿ. ಇದು ಓಕೆ, ಇಲ್ಲೇ ಇದೆ ನೋಡಿ. ನೀವು ಸೆಲ್ಫ್ ಇನ್ಯೂಮರೇಷನ್ಸ್ ಮಾಡಿಲ್ಲ ಅಂತ ಅಂದರೆ ಅವರೇ ಬಂದು ನಿಮ್ಮ ಹತ್ರ ಎಲ್ಲ ವಿವರಣೆಯನ್ನು ಕೇಳಿ ಫಿಲ್ ಮಾಡಿ ಹೋಗ್ತಾರೆ. ಸೊ ಇದು ನಾವು ಮಾಡ್ಕೋತೀವಿ ಅಂದರೆ ಈ ತಿಂಗಳು 15ನೇ ತಾರೀಕುವರೆಗೂ ಇರುತ್ತೆ. ನಮಗೆ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಅಂದರೆ ಇದೇ ತಿಂಗಳು 16ನೇ ತಾರೀಕಿಂದ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಇರುತ್ತೆ. ಓಕೆನಾ? ಸರಿ, ನಮ್ಮ ಇಂಡಿಯಾನ ಬೆಳೆಸೋಣ, ನಾವು ಕೂಡ ಭಾರತೀಯರಾಗೋಣ ಅಂತ ಹೇಳ್ತಾ ಸುಮ್ಮನೆ ಯಾರಿಗೂ ಏನೇನು ಕೊಡೋಕ್ಕೆ ಹೋಗಬೇಡಿ. ಮಾಹಿತಿನ ನೋಡ್ಬಿಟ್ಟು ಕೊಡಿ. ಓಕೆ, ಇದೇ ಇವತ್ತಿನ ವಿವರಣೆಯಾಗಿತ್ತು. ಅಥವಾ ಇಂಪಾರ್ಟೆಂಟ್ ಮಾಹಿತಿ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಕೊಡಿ. ಅಪ್ಲೈ ಮಾಡುವಾಗ ನಿಮಗೆ ಹೇಳ್ತೀನಿ ಯಾವಾಗ ಏನೇನು ಆಗಬೇಕು ಅಂತ ಮಾಹಿತಿನ, ಏನೇನು ಕ್ವಶನ್ ಕೇಳ್ತಾರೆ ಅಂತ ಮಾಹಿತಿನ. ಇದು ಸುಮ್ಮನೆ ಇಂಟ್ರಡಕ್ಷನ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಇಂಟ್ರಡಕ್ಷನ್ಸ್ ಆದಮೇಲೆ ಅಪ್ಲೈ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಗೆಳೆಯರೆ. ಓಕೆನಾ? ಇವತ್ತು ಅಥವಾ 3 ದಿನ, ಇನ್ನು 4-5 ದಿನ ಕಾಯಿರಿ, ಆ ವಿಡಿಯೋ ಬರುತ್ತೆ, ಹಾಕ್ತೀನಿ. ಓಕೆ, ಇದು ಇಂಟ್ರಡಕ್ಷನ್ಸ್ ಆಗಿತ್ತು. ಲವ್ ಯು ಟಾಟಾ, ಏನೇ ಮಿಸ್ಟೇಕ್ ಇದ್ರೂ ಕ್ಷಮಿಸ್ಬಿಡಿ.